ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಫ್ರೆಂಡ್ ಜೊತೆ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ತುಂಬ ದಿವಸದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇದ್ದೀನಿ. ಇವತ್ತು ಟೈಮ್ ಸಿಕ್ಕಿದೆ ಅದಕ್ಕೋಸ್ಕರ. ಆಮೇಲೆ ಏನಪ್ಪ ಅಂತಂದರೆ ನಾನು ಇವತ್ತು ಜುಮ್ಕಿ ಹಾಕೊಂಡಿದ್ದೀನಿ ಗೈಸ್. ಹೆಂಗೆ ಕಾಣಿಸ್ತಾ ಇದ್ದೀನಿ ಇವಾಗ ನಮ್ಮ ಅಣ್ಣನ ಹತ್ರ ಸವರ್ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡಿಸ್ಕೊತಾ ಇರುವೆ. ಇವಾಗ ಇಲ್ಲಿ ನಮ್ಮ ಆಫೀಸ್ ಹತ್ರ ಬಂದಿದ್ದೀನಿ. ನನ್ನ ಫ್ರೆಂಡ್ ಇನ್ನೂ ಆಫೀಸಲ್ಲೇ ಇದ್ದಾಳೆ, ಕೆಲಸ ಮಾಡ್ತಿದ್ದಾಳೆ. ಸೊ ಅದಕ್ಕೆ ಎಲ್ಲೇ ಬಾ ಅಂತಂದು. ಇವತ್ತು ಭಾನುವಾರ ಗೈಸ್, ಆದರೂ ಭಾನುವಾರನೂ ಕೆಲಸ ಮಾಡಿಸ್ಕೋತಾರೆ. ಇವತ್ತು ಒಂದು ದುರಂತ ಆಗಿದೆ. ಆ ದುರಂತ ಏನಪ್ಪ ಅಂದರೆ, ನಾನು ಇವತ್ತು ಆಧಾರ್ ಕಾರ್ಡ್ ಮರೆತುಬಿಟ್ಟಿದ್ದೀನಿ. ಸೊ ಟಿಕೆಟ್ ತೊಗೊಂಡು ಹೋಗೋದು ಏನೂ ಬೇಜಾರಿಲ್ಲ. ಏನು ಗೊತ್ತಾ ಗೈಸ್, ಮಾಮೂಲಿ ಟಿಕೆಟ್ ತೊಗೊಂಡು ಹೋಗ್ಬೇಕಾರೆಲ್ಲ ಏನು ಅನ್ಸಲ್ಲ. ಫ್ರೀದು ಟಿಕೆಟ್ ತೊಗೊಂಡು ಹೋದರೆ ಏನೋ ಒಂಥರ ಹೇಳೋಕ್ಕಾಗಲ್ಲ ಆ ಥರ ಫೀಲು. ಎಲ್ಲರೂ ಏನಂತಾರೆ ಗೊತ್ತಾ, ಫ್ರೀ ಇದ್ರು ಹೋಗ್ಬಿಟ್ಟು ಆಧಾರ್ ಕಾರ್ಡ್ ಮಾಡಿಬಿಟ್ಟು ಟಿಕೆಟ್ ತಗೊಂಡು ಹೋದ ಅಂತ ಅಂದ್ಬಿಟ್ಟು ಎಲ್ಲರೂ ಬೈತಾರೆ ಯಾರಿಗಾರ ಹೇಳಿದ್ರೆ. ಸೊ ವ್ಲಾಗಲ್ಲೇ ಹೇಳ್ಬಿಡ್ತಾ ಇದ್ದೀನಿ. ಇನ್ಯಾರ ಹತ್ರ ಬೈಸ್ಕೋಬೇಕು, ದುಡ್ಡು ಜಾಸ್ತಿ ಆಗೈತೆ ನಿನಗೆ ಅಂತೆಲ್ಲ ಅಂದ್ಬಿಡ್ತಾರೆ ಗಾಯ್ಸ್. ಅವ್ರಿಗೇನು ಗೊತ್ತು ನಾನು ಎಷ್ಟು ಕಡು ಬಡವಿ ಅಂತ. ಏನಂದರೆ ನನ್ನ ಫ್ರೆಂಡು ಗಾಯ್ಸ್ ವ್ಲಾಗಿಗೆ ಬರಲ್ವಂತೆ ಗಾಯ್ಸ್. ಅವಳು ಲಾಸ್ಟ್ ಟೈಮು ಬರ್ತಾ ಇರಲಿಲ್ಲ. ಗಾಯತ್ರಿ ಅದೇ ವ್ಲಾಗ್ ಮಾಡಿದ್ನಲ್ಲ, ಚಾಮರಾಜಪೇಟೆಗೆ ಹೋಗಿರೋದು. ಸುಮ್ಮನೆ ನನಗೋಸ್ಕರ ಇದೊಂದು ವೀಡಿಯೋದಲ್ಲಿ ಬರ್ತೀನಿ ಅಂತ ಅಂದ್ಬಿಟ್ಟು ಬಂದಿದ್ಲು. ಸೊ ಇವತ್ತು ಫುಲ್ ಈ ವಿಡಿಯೋದಲ್ಲಿ ನಾನು ಒಬ್ಬಳೇ ಇರ್ತೀನಿ. ಮುಂದೆ ಹೋಯ್ತಾವಳೆ ವ್ಲಾಗಲ್ಲಿ ಕಾಣಿಸ್ಬಿಡ್ತಿದ್ದೆ ಅಂತ. ಇವಾಗ ಸಿಟಿ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀವಿ. ಇಲ್ಲಿ ಯಾವ ಬಸ್ ಹತ್ಬೇಕು? 94 ಅಥವಾ 95. ಅವಳು ನನ್ನ ತೋರಿಸ್ಬೇಡ ಅಂತಾಳೆ. ನಾನು ಅವಳ ಹತ್ರನೇ ಹೋಗ್ತೀನಿ. ಅಭ್ಯಾಸ ಆಗ್ಬಿಟ್ಟೈತೆ ನಿಂಗೆ, ಎಲ್ಲರೂ ಹಿಡ್ದು ಅಂತೆ ನೋಡಿ ಗಾಯ್ಸ್ ಹೆಂಗಂತವಳೆ. ಆದಿತ್ಯ ಸರ್ಕಲ್ ಹತ್ರ ಬಂದ್ಬಿಟ್ಟು ಆಟೋ ಹೊತ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಆದಿತ್ಯ ಸರ್ಕಲ್ ಅಂತಲೂ ಆಯ್ತಾ ಅಂತ ಕೇಳ್ತಾರೆ. ಟ್ರಾಫಿಕ್ ಆಗ್ಬಿಟ್ಟಿದೆ ಅಂತ ನಾವು ಅಲ್ಲೇ ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಿದ್ದುಬಿಡ್ತಿದೆ, ಭಯಂಕರ ಟ್ರಾಫಿಕ್. ಮಾತ್ರ ತುಂಬ ಜನ ಬರ್ತಾರೆ ಅನಿಸುತ್ತೆ ಇಲ್ಲಿಗೆ. ನಾನು ಇದೆ ಫಸ್ಟ್ ಟೈಮ್ ಬಂದಿರೋದು. ಒಂಥರ ಎಕ್ಸೈಟಿಂಗ್ ಅಂತ ಅಂದ್ಕೊಳ್ಳಿ, ಎಕ್ಸೈಟೆಡ್ ಅಂತ ಅಂದ್ಕೊಳ್ಳಿ. ಎಕ್ಸೈಟಿಂಗ್ ಅಂತಿದ್ದೀನಿ. ಚೆನ್ನಾಗಿದೆ ಒಂಥರ ಊರಕ್ಕೆಲ್ಲ. ಇದೇ ಫಸ್ಟ್ ಟೈಮ್ ನಾನು ಈ ಸೈಡ್ ಬಂದಿರೋದು. ನನಗೆ ಮೈಸೂರಲ್ಲಿ ಕೊರಗಜ್ಜ ದೇವಸ್ಥಾನ ಇದೆ ಅಂತಲೇ ಗೊತ್ತಿರಲಿಲ್ಲ. ನನಗೆ ನನ್ನ ಫ್ರೆಂಡ್ ಹೇಳ್ದಾಗ್ಲೇ ಗೊತ್ತಾಗಿದ್ದು. ಸೊ ನಾನು ಅವ್ರು ಹೇಳಿದ ತಕ್ಷಣವೇ ಹೋಗೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೆ. ಬಟ್ ಯಾವತ್ತೂ ಹೋಗೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಇವತ್ತು ಟೈಮ್ ಸಿಕ್ಕಿತ್ತಲ್ವ, ಸೊ ಅದಕ್ಕೆ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಫೈನಲಿ ಬರೋದಕ್ಕೆ ಡಿಸೈಡ್ ಮಾಡ್ಕೊಂಡು ಬಂದುಬಿಟ್ರು. ನಾವು ಬಂದಿರುವಂತಹ ಊರು ಯಾವುದಪ್ಪ ಅಂದರೆ ಕೇರ್ಗಳ್ಳಿ. ಓ ವಾವ್, ರಶ್ ಇದೆ. ಆಮೆ 3 ಆಮೆನೇ 3 ಐತೆ ಗಸಲ್ಲಿ. ಇವಾಗ ದರ್ಶನ ಚೆನ್ನಾಗಾಯಿತು. ಇದು ಮೇನ್ ದೇವ್ರು ಬಂದು ಎಲ್ಲಿರೋದಪ್ಪ ಅಂತಂದರೆ ಮಂಗಳೂರಲ್ಲಿ. ಸೊ ಅಲ್ಲಿಂದ ಇವರು ತೊಗೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ನಾನು ಮಂಗಳೂರಲ್ಲೇ ನೋಡಿದ್ದೀನಿ ಗೈಸ್, ಫಸ್ಟ್ ಮಂಗಳೂರಲ್ಲೇ ನೋಡಿದ್ದು. ಅವಳು ಬಂದು ವೀಡಿಯೋದಲ್ಲಿ ನಾನೇನು ಮಾಡೋದಕ್ಕಾಗಲ್ಲ. ನನ್ನ ಫ್ರೆಂಡು ಎಲ್ಲೋ ಗೊತ್ತಿಲ್ಲ, ಇದೇ ಥರ ಒಂದು ಕಾಲ್ದಾರಿ ಐತೆ, ಹಂಗೆ ಹೋಗೋಣ, ಹಂಗೆ ಹೋಗ್ಬಿಟ್ಟು ನಡ್ಕೊಂಡು ಹೋಗ್ಬೋದು ಅಂತ ಅಂತವಳೆ. ನಾವಿವಾಗ ನಡ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡಿರೋದ್ರಿಂದ ನಾವು ರೋಡಲ್ಲಿ ಹೋದರೆ ಹಿಂಗೆ ಹೋಗ್ಬೇಕಾಗುತ್ತಂತೆ. ಸೊ ಅದಕ್ಕೆ ಇಲ್ಲೇ ಒಂದು ಇದೇನೋ ಚಿಕ್ಕ ದಾರಿ ಥರ ಐತೆ, ಶಾರ್ಟ್ಕಟ್ ಥರ, ಹಂಗೆ ಹೋಗ್ಬೋದು. ಹಂಗೆ ಹೋದರೆ ಬೇಗ ಹೋಗ್ಬೋದು ಅಂತ ಅಂತಿದ್ದಾಳೆ. ಸೊ ಅಲ್ಲೇ ದಾರಿ ಕೇಳ್ತಾ ಇದ್ದಾಳೆ ಹೆಂಗೆ ಹೋಗೋದು ಅಂತ. ನೋಡೋಣ. ಅದೊಂಥರ ಕಾಡು ಮಧ್ಯೆ ಹೋಗೋ ಥರ ಇದೆ ಅಂತೆ ರೋಡು. ಅದಕ್ಕೆ ತಲೆ ಕೆಡ್ಸ್ಕೋಬೇಡ, ನನ್ನ ಹತ್ರ ಪೆಪ್ಪರ್ ಸ್ಪ್ರೇ ಇದೆ, ನಡಿ. ನೋಡಿ ಗೈಸ್, ಹೀಗಿದೆ ರೋಡು. ನಾವಿವಾಗ ಹೋಗ್ತಾ ಇರುವಂಥ ರೋಡು ಒಂಥರ ಅಡ್ವೆಂಚರ್ ಥರ ಇದೆ. ಇನ್ನೊಂದು ಬಿಗ್ ಅಡ್ವೆಂಚರು, ಆ ನಾಯಿನ ದಾಟ್ಕೊಂಡು ಹೋಗ್ಬೇಕು. ಇವಳು ಬರ್ತಾನೆ ಇಲ್ಲ, ಕೈ ಇಟ್ಕೊಬಿಟ್ಟ ಅವಳೆ. ಹಿಂಗೆ ಫಸ್ಟ್ ಕಳಿಸು, ಅದೇನು ಮಾಡಲ್ಲ, ಬಾ ನೀನು ನೋಡಿದ್ರೆ ಅದೇ ಎದ್ರಕೊಂಡು ಹೋಯ್ತದ. ಬಾ ಹಿಂದೆ ನಾಯಿ ಇತ್ತು ಗಾಯ್ಸ್, ಎಲ್ಲೊಳಗೆ ಕಚ್ಬಿಡುತ್ತೆ ಅಂತ ಮುಂದೆ ಓಡೋಯ್ತವಳೆ. ನೋಡಿ ಎಷ್ಟು ಆಸೆ ಅವಳಿಗೆ. ಪೆಪ್ಪರ್ ಸ್ಪ್ರೇ ಇಲ್ವಾ? ನಾಯಿಗೂ ಪೆಪ್ಪರ್ ಸ್ಪ್ರೇ ಹೊಡೆದು ಬಿಡ್ತೀನಿ. ಇಲ್ಲಿ ನಾನು ಕೆಸರು ಮೇಲೆಲ್ಲ ಕಾಲು ಹಾಕ್ಕೊಂಡು ಗಿಂಟ್ಕೊಂಡೆಲ್ಲ ನಡ್ಕೊಂಡು ಹೋಗ್ತಿದ್ದೀನಿ. ಇವಳು ನಾನು ಕರೆಕ್ಟಾಗಿ ಹೋಗ್ತಿದ್ದೀವ, ನಾವು ಕರೆಕ್ಟಾಗಿ ಹೋಗ್ತಿದ್ದೀವ ಅಂತ ಡೌಟಲ್ಲೇ ಕರ್ಕೊಂಡು ಹೋಗ್ತಾವಳೆ.
ಗೈಸ್ ಇವಳು ಯಾವ್ಯಾವುದೋ ರೋಡು ಕರ್ಕೊಂಬಿಟ್ಟು ಯಾವುದೇ ರೋಡು ನನಗೆ ಗೊತ್ತಿಲ್ಲ ಅಂತವಳೆ. ಇವಳು ನಾಟಕ ಮಾಡ್ತಾವಳ ಇಲ್ಲ ನನಗೆ ಬೇಕು ಅಂತ ಎದುರಿಸ್ಬೇಕು ಅಂತ ಹಿಂಗೆ ಆಡ್ತಾವಳ ಅಂತ ಒಂದು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಬಂದ್ಬಿಟ್ಟು ಎಲ್ಲಿದ್ದೀವಿ, ಕೋಮಾ ಪೇಷಂಟ್ ಎದ್ಬಿಟ್ಟು ಆಡ್ತಾರಲ್ಲ, ನಾನು ಎಲ್ಲಿದ್ದೀನಿ ಅನ್ನೋ ಥರ ಒಂದೊಂದು ರೋಡ್ ಹಿಂಗೆ ಕಟ್ ಸಿಕ್ತು ಅಂದರೆ ಸಾಕು, ನಾವು ಎಲ್ಲಿದ್ದೀವಿ ಅಂತಾಳೆ. ನೋಡಿ ಗಾಯ್ಸ್, ನಮ್ಮ ಗಾಯತ್ರಿ ಅವ್ರೂರು ಪಾಳ್ಯ ಲಿಂಗ ಬುದ್ಧಿ ಪಾಳ್ಯ. ಯಾವುದಪ್ಪ ಭಾಷಾ ಮೂವಿಲಿ ಅಂತಾರಲ್ಲ, ಭಾಷಾ ಅಂತ ಆ ಥರ ಪಾಳ್ಯ. ಇವಾಗ ಗಾಯತ್ರಿ ಅವ್ರ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿ ಹೊರಟಿದ್ದೀವಿ. ವಿವೇಕಾನಂದ ನಗರ ವಿವೇಕಾನಂದ ಸರ್ಕಲ್ಲ. ರೆಸ್ಪಾನ್ಸ್ ಇಲ್ಲ ಗೈಸ್ ನೋಡಿ. ಓಕೆ, ಒಳ್ಳೆ ಮರ್ಯಾದೆ, ತುಂಬ ಒಳ್ಳೆ ಮರ್ಯಾದೆ. ಸೊ ಅವ್ರ ಮನೆಗೆಲ್ಲ ಹೋಗಿದ್ದು ಬಂದೆ. ಮನೆದೇನು ವೀಡಿಯೋ ಮಾಡಲಿಲ್ಲ ಗೈಸ್, ಯಾಕಂದರೆ ಅವಳೇ ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ. ಇನ್ನೊವ್ರ ಮನೇನು ವೀಡಿಯೋ ಮಾಡೋಕ್ಕೆ ಬಿಟ್ಬಿಡ್ತಾಳ ಗೈಸ್. ಬ್ಯೂಟಿಫುಲ್ ಪಾಯಿಂಟ್. ಏನೋ ಮಾತಾಡ್ಕೊ ಬರ್ತಿದ್ದೆ ವೀಡಿಯೋದಲ್ಲಿ ಬಂದ್ಬಿಟ್ಲು. ಆದರೂ ಸ್ಟಾರ್ಟಿಂಗ್ ಒಂಚೂರು ಬಂದ್ಬಿಟ್ಟವಳೆ, ಅದು ನಾನು ಹಾಕ್ದೇ ಇರೋದಕ್ಕಾಗಲ್ಲ. ಸೊ ಸ್ವಲ್ಪ ಹಾಕಿರ್ತೀನಿ ಗೈಸ್. ಓಕೆ, ನೋಡ್ಕೊಬಿಡು ಹೆಂಗಿದ್ಯಾ ಅಂತ. ಅದೇ ಇವಾಗ ಅವ್ರ ಮನೆಯಿಂದ ಇಲ್ಲಿ ನಡ್ಕೊಂಡು ಹೊರಟಿದ್ದೀವಿ. ರೋಡ್ ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿದೆ. ಆಗಲೇ ಅಲ್ಲಿಂದ ಬರ್ಬೇಕಾದ್ರೆ, ದೇವಸ್ಥಾನದಿಂದ ಬರ್ಬೇಕಾದ್ರೆ ತುಂಬ ಬಿಸಿಲಿತ್ತು. ಇಲ್ಲೇನು ಅಷ್ಟು ಬಿಸಿಲಿಲ್ಲ, ತಂಪಾಗಿದೆ. ಇವಳು ಹಾವು ಚಿರತೆ ಎಲ್ಲ ಬರುತ್ತೆ ಈ ರೋಡಲ್ಲಿ ಅಂತೆಲ್ಲ ಎದುರಿಸ್ತವಳೆ ಗೈಸ್. ಬಿಡಿ, ಪೆಪ್ಪರ್ ಸ್ಪ್ರೇ ಐತಲ್ಲ. ಇವಾಗ ಇಂಥ ಸಮಸ್ಯೆಗೆ ಬಂದು ಸಿಕ್ಕಾಕೊಂಡಿದ್ದೀವಿ ಅಂತಂದರೆ, ಅವಳು ನಡ್ಕೊಂಡು ಹೋಗೋಣ, ಆಟೋದಲ್ಲಿ ಹೋಗೋಣ ಅಂತ ಅಂದ್ಲು. ನನಗೆ ಸ್ವಲ್ಪ ಎಕ್ಸಸೈಸ್ ಥರ ಆಗುತ್ತೆ ಅಂತ ಅಂದ್ಬಿಟ್ಟು ನಡಿಯೋಣ ಅಂತ ಅಂದೆ ನಾನು. ಇವಾಗ ನಡ್ಕೊಂಡು ಬಂದ್ವಿ. ಯಾಕಾದರೂ ನಡೆದ್ವು ಅಂತ ಅನಿಸ್ತೈತೆ, ಅಷ್ಟು ಸುಸ್ತಾಗ್ತೈತೆ. ರೋಡ್ ಗೊತ್ತಿಲ್ಲ ಅಂತ ಫುಲ್ ರೋಡ್ ಹುಡುಕಾಡ್ತಾವಳೆ ಗಾಯ್ಸ್. ಆಲ್ರೆಡಿ ಎಷ್ಟು ದೂರ ನಡ್ಕೊಬಂದಿದ್ದೀವಿ, 2 ಕಿಲೋಮೀಟರ್ಸ್ ನಡ್ಕೊಬಂದಿದ್ದೀವಿ. ಈ ಜಾಗದಲ್ಲಿ ಮಧ್ಯದಲ್ಲಿ ನಿಂತ್ಕೊಬಿಟ್ಟು ಇಲ್ಲೋಗ್ಬೇಕಾ ಅಂತೆ. ಅಲ್ಲಿ ಯಾರೋ ಬರ್ತವ್ರೆ, ಅವ್ರಿಗೆ ಹಿಂಗೇ ಹೋದ್ರೆ ವಿವೇಕಾನಂದ ನಗರ ಸಿಗುತ್ತಾ ಅಂತ ಕೇಳೋಣ. ಹಿಂಗೆ ಹೋದ್ರೆ ಕೈ ನೋವು ಬರುತ್ತೆ. ನಾನು ಹಂಗೆ ಹೋಗಲ್ಲ, ಕೈ ಇಳಿಸ್ಬಿಟ್ಟು ಹೋಯ್ತೀನಿ ಅನ್ನೋದ ಮಾತೇ ಇಲ್ಲ. ಅವ ಅಂಕಲ್ ಇವಾಗ ತುಂಬ ಕರೆಕ್ಟಾಗಿ ಅಡ್ರೆಸ್ ಹೇಳಿದ್ದಾರೆ. ಸೊ ನಂತರ ಯಾರೂ ಎಲ್ಲರೂ ನಂಬ್ಕೊಂಡು ಬಂದು ಬಕ್ರ ಆಗಬೇಡಿ ಗಾಯ್ಸ್. ನಿಮಗೆ ಗೊತ್ತಿದ್ರೆ ಮಾತ್ರ ಬನ್ನಿ ಆಯಿತಾ. ಫ್ರೆಶ್ ಜ್ಯೂಸ್ ಕುಡಿಯೋಕೆ ಹೋಗ್ತಾಯಿದ್ದೀವಿ ಗಾಯ್ಸ್, ಫ್ರೆಶ್ ಜ್ಯೂಸು. ಒಬ್ಬ ಅಂಕಲ್ಲು ಗಾಯ್ಸ್ ಬಂದರು, ಗಾಡಿ ಕೀನೇ ತೆಗ್ದಿಲ್ಲ, ಹಂಗೆ ಹೊಂಟೋದ್ರು. ವಾಪಸ್ ಬರ್ತವ್ರೆ ಈಗ ಅವರೆಲ್ಲ ಅದು ಹಂಗೆ ಹೊಂಟೋದ್ರು, ಗಾಡಿ ಕೀನೇ ತೆಗ್ದಿಲ್ಲ. ಯಾರು ಹಂಗೆ ಗಾಡಿ ಎತ್ಕೊಂಡೋಗಲ್ವಾ, ಅರ್ಜೆಂಟ್ ಇರುತ್ತೆ ಗಾಯ್ಸ್, ಏನೋ ತಗೋಬೇಕು ಅಂತ. ಹಂಗಂತ ಹಿಂಗೆಲ್ಲ ಮಾಡಬೇಡಿ. ಲಕ್ಷ ಕೊಟ್ಟು EMI ಕಟ್ಟಿರ್ತೀರೋ ಕಟ್ಟಿರಲ್ವೋ, ಏನಂತೀರಾ? ನನ್ನ ಮಾತು ಕೇಳಿ ನನ್ನ ಫ್ರೆಂಡ್ ಆಗ್ತಾಳೆ. ಕಟ್ಟಿರಲ್ವೋ ಅಂತ ಹಂಗಲ್ಲ. ಸ್ವಲ್ಪ ರಿಯಾಕ್ಷನ್ ಹೆಂಗಾಗ್ಬಿಟ್ಟೈತೆ ಅಂದರೆ, ಚೆನ್ನಾಗೇ ಇದ್ಲು ಇವ್ ವ್ಲಾಗ್ ಮಾಡೋಕ್ಕೆ, ಇದೆಲ್ಲ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಚೆನ್ನಾಗಿ ಇದ್ಲು, ಇವಾಗ ಯಾಕೆ ಹಿಂಗೆ ಆಗ್ಬಿಟ್ಟವಳೆ ಅನ್ನೋ ಥರ ನೋಡ್ತಾವಳೆ. ವಿಧಿ ನೋಡಿ ಗಾಯ್ಸ್, ವಿಧಿ ಹೆಂಗಿದೆ, ಸ್ಲಿಪ್ಪರ್ ಕಿತ್ತೋಯ್ತು. ನಡೆಯೋಕ್ಕೆಲ್ಲ ಏನು ಕಷ್ಟ ಆಗ್ತಿಲ್ಲ, ನಡೀತಿದ್ದೀನಿ. ಹೊಸ ಸ್ಲಿಪ್ಪರು ಗಾಯ್ಸ್, ಮೋಸ, ಎಷ್ಟು ಬೇಗ ಕಿತ್ತೋಗೈತೆ. ಸಿಟಿ ಬಸ್ ಸ್ಟ್ಯಾಂಡ್ಗೆ ಬಂದು ಇಳಿದ್ವಿ. ನನಗೆ ಇಲ್ಲಿ ಕೋಟೆ ಆಂಜನೇಯ ದೇವಸ್ಥಾನದ ಹತ್ರ ಮುಂದೆ ಪಾನಿಪುರಿ ಚೆನ್ನಾಗಿ ಮಾಡ್ತಾರೆ. ನನಗೆ ತಿನ್ನಬೇಕು ಅಂತ ಆಸೆ ಆಗ್ಬಿಟ್ಟಿದೆ. ಅದಕ್ಕೆ ಅವಳ ಕೈಲಿ ಬರೋಕ್ಕಾಯ್ತಲ್ಲ ಗೈಸ್. ನನ್ನ ಫ್ರೆಂಡ್ ಕೈಲಿ ನಡಿ ಸಾಕಾಗ್ಬಿಟ್ಟೈತೆ. ಅವಳು ಬೆಳಗ್ಗೆಯಿಂದ ಏನೂ ತಿಂದಿಲ್ವಂತೆ ಗೈಸ್. ಡಯಟ್ ಮಾಡ್ತಾವಳೆ ಇವತ್ತು, ಸಣ್ಣ ಆಗಬೇಕು ಅಂತ. ನಂದು ಒಂದು ಸ್ವಲ್ಪ ಡಯಟ್ ಆಗೋಯ್ತು. ನಂಗೆ ಯಾಕೆ ಮಾನ ಮಾರಿದ್ವಿ ತೆಗಿತಿದ್ಯಾ ಅಂತ ಅವಳೆ. ನಿಜ ಹೇಳ್ಬೇಕಂದ್ರೆ ಗೈಸ್, ಅವಳೇನು ಡಯಟ್ ಗೇಟ್ ಎಲ್ಲ ಏನು ಮಾಡಲ್ಲ. ನಾನು ಹೇಳ್ತಾ ಇರೋದು ಅವಳಿಗೆ, ಜಗಳ ಆಡ್ತಾವಳೆ. ನನಗಿದ್ರ ಒಂಥರ ಸಂತೋಷ. ಚಿಯರ್ಸ್. ಇಲ್ಲ